ಪ್ರೈಸ್ ಲಾರ್ಡ್. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದಿಸ್ ನೆಕ್ಸ್ಟ್ ಸೆಷನ್. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನಲ್ಲಿ ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಡೀಟೇಲಾಗಿ ನೋಡ್ತೀವಿ. ಇದೇನು ದೊಡ್ಡ ಹೊಸ ಕಾನ್ಸೆಪ್ಟ್ ಏನೂ ಅಲ್ಲ. ನಾವು ಇಲ್ಲಿವರೆಗೂ ವಾಟ್ ಎವರ್ ಫಾರ್ಮುಲಾಸ್ ವಿ ಹ್ಯಾವ್ ಸ್ಟಡೀಡ್ ಇನ್ ಟ್ರಿಗ್ನೋಮೆಟ್ರಿ, ದೇ ವೇರ್ ಆ್ಯಕ್ಚುಲಿ ಫುಲ್ ಆ್ಯಂಗಲ್ಸ್. ಫಾರ್ ಎಕ್ಸಾಂಪಲ್ ಕಾಸ್ ಎ ಪ್ಲಸ್ ಬಿ ಆಗ್ಬೋದು, ಅಥವಾ 2a 3a ಆ್ಯಂಗಲ್ಸ್ ಆಗ್ಬೋದು. ಇದನ್ನು ಹಾಫ್ ಆ್ಯಂಗಲ್ಸ್ ನೆನ್ಪಿಟ್ಕೊಳ್ಳಿ. ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಆರ್ ಆಲ್ಸೋ ಕಾಲ್ಡ್ ಹಾಫ್ ಆ್ಯಂಗಲ್ಸ್. ಓಕೆ, ಸೊ ಹಾಫ್ ಆ್ಯಂಗಲ್ಸ್ ಬರುವಾಗ ಫಾರ್ಮುಲಾಸ್ ಹೇಗೆ ಬರೆಯೋದು, ಇಲ್ಲಿ ಯಾವುದು ಪ್ರೂಫ್ಸ್ ಇರೋದಿಲ್ಲ. ಇಲ್ಲಿವರೆಗೂ ಮಾಡಿರುವಂಥ ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದಂಥ ಕಾಂಪೌಂಡ್ ಆ್ಯಂಗಲ್ಸ್, ಮಲ್ಟಿಪಲ್ ಆ್ಯಂಗಲ್ಸ್ನನ್ನೇ ನಾವು ಹಾಫ್ ಆ್ಯಂಗಲ್ಸ್ ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂತ ಬರೀತೀವಿ. ಓಕೆ, ಸೊ ವಾಟ್ ಯು ಹ್ಯಾವ್ ಟು ನೋ ಫಾರ್ ದಿಸ್, ಇದಕ್ಕೆ ನೀವು ಏನು ಗೊತ್ತಿರಬೇಕು ಅಂದರೆ, ಇದುವರೆಗೂ ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಯೂಸ್ ಮಾಡುವಂಥ ಎಲ್ಲ ಫಾರ್ಮುಲಾಸ್ನು ಹಾಫ್ ಆ್ಯಂಗಲ್ಸ್ ಫಾರ್ಮೆಟಲ್ಲಿ ಬರೆಯೋದನ್ನು ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್. ಏನಕ್ಕೆ ಅಂದರೆ, ಇದನ್ನು ನಾವು ಫರ್ದರ್ ಕ್ಲಾಸಸ್ ಅಂದರೆ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಪಿ ಯು ಸಿಲಿ ತುಂಬ ಯೂಸ್ ಮಾಡೋದ್ರಿಂದ ಅದನ್ನು ಇಲ್ಲೇ ಕಲ್ತ್ಕೊಂಡು ಹೋದರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಓಕೆ, ಸೊ ವಿತ್ ದಿಸ್ ಇಂಟ್ರೊಡಕ್ಷನ್ ಲೆಟ್ ಅಸ್ ಸ್ಟಾರ್ಟ್ ದ ಕಾನ್ಸೆಪ್ಟ್ ಆಫ್ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್. ಸೊ ಇದನ್ನು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಇಟ್ ಆ್ಯಕ್ಚುಲಿ ಸ್ಟಾರ್ಟ್ಸ್ ಫ್ರಮ್ ದ ಫಸ್ಟ್ ಬೇಸಿಕ್ ಕಾನ್ಸೆಪ್ಟ್ of trigonometry, which is nothing but the trigonometric identities. ಎಲ್ಲಿಂದ ನಾವು ಬೇಕಿದ್ರೆ sin square a plus cos square a is equal to 1 ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ದೇರ್ ಇಟ್ ಸೆಲ್ಫ್. ಓಕೆ, ಸೊ ವೆಲ್ಕಮ್ ಯು ಆಲ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವು ಹೇಗೆ ಮಾಡೋಣ ಅಂತಂದರೆ, ಒಂದು ಫಾರ್ಮುಲಾ ಬರೀತೀನಿ, ಅದಕ್ಕೆ ಸಬ್ ಮಲ್ಟಿಪಲ್ ಆ್ಯಂಗಲ್ ಬರೀತೀನಿ. ಗೊತ್ತಾಗ್ತಿದೆಯಾ? ಸೊ ದಿಟ್ಸ್ ವಿಲ್ ಬಿ ಎ ರಿವಿಷನ್ ವಿಡಿಯೋ ಆಲ್ಸೋ. ಯಾಕಂದರೆ ನಮ್ಮ ಇದುವರೆಗೂ ಇರುವಂಥ ಟ್ರಿಗ್ನೋಮೆಟ್ರಿಲಿ ಇರುವಂಥ ಎಲ್ಲ ಫಾರ್ಮುಲಾಸು ಬರೆದು ಅದಕ್ಕೆ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಬರೀತಾ ಹೋಗೋಣ. ಸೊ ದಿಸ್ ವುಡ್ ಬಿ ಅ ವೆರಿ ಗುಡ್ ವಿಡಿಯೋ ಫಾರ್ ಅ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ರಿವಿಷನ್. ಆಯಿತಾ? ಸೊ ಹಿಯರ್ ಕಮ್ಸ್ ದ ಫಸ್ಟ್ ಒನ್. So here we have the first identity. We will start with trigonometric identities ಇಂದನೇ ಸ್ಟಾರ್ಟ್ ಮಾಡೋಣ. sin square a plus cos square a is equal to 1 ಅಂತ ಗೊತ್ತು. ಸೊ ನಾನು ಫಸ್ಟೇ ಹೇಳಿದ್ದೀನಿ, ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂದರೆ ಯೂಶಲಿ ನಮ್ಮ ರೆಫರೆನ್ಸ್ಗೆ ನಾವು ಹಾಫ್ ಆ್ಯಂಗಲ್ಸ್ ಅಂತ ಕರಿತೀವಿ. ನಾವು ಏನು ಮಾಡೋದಿಲ್ಲ, ಸೇಮ್ ಫಾರ್ಮುಲಾಸು ಏನು ನಾವು ಆ್ಯಕ್ಚುಲಿ ವಿ ಟೇಕ್ ಹಾಫ್ ಆ್ಯಂಗಲ್ಸ್. ಸೊ ಆ್ಯಂಗಲ್ನ ಚೇಂಜ್ ಮಾಡೋಣ. ಲೆಟ್ ಮಿ ಪುಟ್ a is equal to θ/2. ಸೊ ಹಾಕಿದಾಗ ಏನಾಗುತ್ತೆ, ಐ ವಿಲ್ ಕೀಪ್ ಆನ್ ಗೆಟಿಂಗ್ ದಿ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್. ಸೊ ಏನು ಸಿಗುತ್ತೆ ನಮಗೆ, sin square θ/2 plus cos square θ/2, this will be equal to 1. So this would be my first trigonometric identities. Okay, so usually ಇದನ್ನು ಸೆಕೆಂಡ್ ಪಿ ಯು ಸಿಲಿ ತುಂಬ ಯೂಸ್ ಮಾಡ್ತೀವಿ. ಸೇಮ್ ಫಾರ್ಮುಲಾಸ್ನೇ ಹಾಫ್ ಆ್ಯಂಗಲ್ಸ್ ಬಂದ್ರೂ ಯೂಸ್ ಮಾಡ್ಬೋದು ಅಂತ. ಓಕೆ, ಸೊ sin square θ/2 plus cos square θ/2 is equal to 1. ಆರ್ ಇದನ್ನು ಇನ್ನೊಂದು ಥರ ಹೇಗೆ ಬರಿಬೋದು ಅಂತಂದರೆ, we can write sin square θ/2 is nothing but 1 minus cos square θ/2. ಈ ಪ್ರತಿಯೊಂದು ಸ್ಟೆಪ್ನೂ ಬೇಕಾದ್ರೆ ನಾವು ಫಾರ್ಮುಲಾ ಥರ ಯೂಸ್ ಮಾಡ್ಕೋಬೋದು. ಆರ್ ಇಫ್ ಐ ವಾಂಟ್ ಟು ರೈಟ್ ಸೈನ್, ಸೊ ಸೈನ್ ಆಫ್ θ/2 ಕ್ಯಾನ್ ಬಿ ರಿಟನ್ ಆಸ್ ಟೇಕಿಂಗ್ ದಸ್ ರೂಟ್ 1 minus cos square θ/2. ಅರ್ಥವಾಗ್ತಿದೆ? ಸೊ ಸೇಮ್ ಏನು sin θ is equal to root of 1 minus cos square ಅಂತ ಬರೀತಿದ್ರಿ, ಸೇಮ್ ಥಿಂಗ್ ವಿ ವಿಲ್ ರೈಟ್ ಇನ್ ಟರ್ಮ್ಸ್ ಆಫ್ ಹಾಫ್ ಆ್ಯಂಗಲ್ಸ್. ನೆನ್ಪಿಟ್ಕೊಳ್ಳಿ, sin θ/2 ಇಸ್ ನಥಿಂಗ್ ಬಟ್ ರೂಟ್ ಆಫ್ 1 minus cos square θ/2. ಇದನ್ನು ಸೆಕೆಂಡ್ ಫಾರ್ಮುಲಾ ಅಂತ ತೊಗೊಳ್ತೀವಿ. ಓಕೆ, ಸಿಮಿಲರ್ಲಿ cos square θ ಇಟ್ಕೊಂಡ್ರೆ ಏನಾಗುತ್ತೆ, ಐ ವಿಲ್ ಗೆಟ್ cos square θ/2 is nothing but 1 minus sin square θ/2 ಅಂತ. ಓಕೆ, therefore ಇಲ್ಲಿಂದ ಇಫ್ ಐ ವಾಂಟ್ ಜಸ್ಟ್ ಕಾಸ್ ಆಫ್ θ/2, ನೆನ್ಪಿಟ್ಕೊಳ್ಳಿ, ಕಾಸ್ ಆಫ್ θ/2 ವಿಲ್ ಬಿ ನಥಿಂಗ್ ಬಟ್ 1 ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ θ/2. ನೆನ್ಪಿಟ್ಕೊಳ್ಳಿ, ಫಾರ್ಮುಲಾಸ್ ಆರ್ ಆಲ್ ಸೇಮ್. ಓನ್ಲಿ ಥಿಂಗ್ ಈಸ್ ಇನ್ ಪ್ಲೇಸ್ ಆಫ್ ಎ ಯು ವಿಲ್ ಬಿ ಹ್ಯಾವಿಂಗ್ θ/2 ಮೀನ್ಸ್ ಹಾಫ್ ಆ್ಯಂಗಲ್ಸ್. ಅರ್ಥವಾಗ್ತಿದೆಯಲ್ಲ? ಸೊ ನಮ್ಮ ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಗೆ ಸಂಬಂಧಪಟ್ಟಂತಹ ಅವಶ್ಯವಾಗಿರುವಂತಹ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಬರೆದಿದ್ದೀವಿ. ಲೆಟ್ ಅಸ್ ಟೇಕ್ ಅಪ್ ದ ಸೆಕೆಂಡ್ ಒನ್. ಸೊ ಸೆಕೆಂಡ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಮ್ಮೆಲ್ಲರಿಗೂ ಗೊತ್ತೇ ಇದೆ, ವಿಚ್ ಇಸ್ ನಥಿಂಗ್ ಬಟ್ 1 plus tan square a is nothing but secant square a. ಓಕೆ, ಐ ಕ್ಯಾನ್ ಟೇಕ್ ದಿಸ್ ಆಸ್ ಈಕ್ವೇಷನ್ 2, ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ 1 plus tan square x is equal to secant square x ಅಂತ ಬರುತ್ತೆ. ಇದು ಆ್ಯಂಗಲ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಆಲ್ಫಾ, ಮೇ ಬಿ ಇನ್ ಟರ್ಮ್ಸ್ ಆಫ್ ಎಕ್ಸ್, ಇನ್ ಟರ್ಮ್ಸ್ ಆಫ್ ಎ. ಯೂಶ್ವಲಿ ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಇಲ್ಲ ಇನ್ ಟರ್ಮ್ಸ್ ಆಫ್ ಎ ಇರುತ್ತೆ, ಅಥವಾ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇರುತ್ತೆ. ಕೆಲವು ಕೇಸಸಲ್ಲಿ ಬೇರೆ ಟೆಕ್ಸ್ಟ್ ಬುಕ್ಸಲ್ಲಿ ಇನ್ ಟರ್ಮ್ಸ್ ಆಫ್ ಥೀಟಾ ಕೂಡ ಇರುತ್ತೆ. ದೆನ್ ದೇರ್ ಇಸ್ ನೋ ಚೇಂಜ್, ನೋಟೇಷನ್ ಮಾತ್ರ ಚೇಂಜ್ ಇರುತ್ತೆ. ಇಲ್ಲೂ ಅಷ್ಟೇ, ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಸಮಥಿಂಗ್ ಚೇಂಜ್. ಇಲ್ಲೂ ಅಷ್ಟೇ, ಎಲ್ಲೆಲ್ಲಿ ಎ ಇದೆಯೋ ನಾನು θ/2 ಹಾಕ್ತೀನಿ. ಓಕೆ, ಸೊ ದೇರ್ ಫೋರ್ ಇಲ್ಲಿಂದ ನಮಗೇನು ಸಿಗುತ್ತೆ, 1 plus
tan square theta by 2 is nothing but ಏನು ಸಿಗುತ್ತೆ secant square theta by 2. This is the half angle formula. ಓಕೆ, ಇದರಿಂದ ನಮಗೆ ಬರುವಂತಹ ಫಸ್ಟ್ ಸಬ್ ಮಲ್ಟಿಪಲ್ ಆ್ಯಂಗಲ್. ಓಕೆ, ಅಥವಾ ಇದನ್ನು ಈ ಥರನೂ ಬರಿಬೋದು. ಇಫ್ ಐ ವಾಂಟ್ ಜಸ್ಟ್ tan square theta by 2, this will actually be secant square theta by 2 minus 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ದೇರ್ ಫೋರ್ ಇನ್ ಕೇಸ್ ನಮಗೆ ಬರೀ tan theta by 2 ಬೇಕು ಅಂದರೆ your tan of theta by 2 will be square root of secant square theta by 2 minus 1. ಇವೆಲ್ಲ ಕಾಮನ್ ಸೆನ್ಸು. ಇದು ಬಂತಂದರೆ ಆಟೋಮೆಟಿಕ್ಲಿ ಇದು ಬರುತ್ತೆ. ಐ ಕ್ಯಾನ್ ಟೇಕ್ ದಿಸ್ ಆ್ಯಸ್ ದಿ ಸೆಕೆಂಡ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಇನ್ ಟರ್ಮ್ಸ್ ಆಫ್ ದಿಸ್ ಐಡೆಂಟಿಟಿ. ಓಕೆ, ಅಥವಾ ಇನ್ನೊಂದು ಬರೀಬೋದಾದರೆ ಇಲ್ಲಿ ಸೀಕೆಂಟ್ ಸ್ಕ್ವೇರ್ ಇರೋದ್ರಿಂದ ಇನ್ ಟರ್ಮ್ಸ್ ಆಫ್ ಸೀಕೆಂಟ್ ಬೇಕಂದರೆ ಇಫ್ ಐ ಜಸ್ಟ್ ವಾಂಟ್ ಸೀಕೆಂಟ್ ಆಫ್ ಟೀಟಾ ಬೈ 2, ಸೊ ರೂಟ್ ತಗೊಳ್ಳೋಣ. ದಟ್ ವಿಲ್ ಬಿ ನಥಿಂಗ್ ಬಟ್ ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತೆ. ಸೊ ಇಟ್ ಈಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ theta by 2. ನೆನ್ಪಿಟ್ಕೊಳ್ಳಿ, this will be my third submultiple angle in terms of second identity. Okay, similarly let us take the third trigonometric identity. So the third trigonometric identity we have is, ನಮ್ಮೆಲ್ಲರಿಗೂ ಗೊತ್ತೇ ಇದೆ, 1 plus cot square theta is equal to cosecant square theta. ಸೊ ಇದರಿಂದ ನಮಗೆ ಹಾಫ್ ಆ್ಯಂಗಲ್ಸ್ ತಗೊಳ್ಳೋದಾದರೆ ಐ ವಿಲ್ ಗೆಟ್ 1 plus cot square theta by 2. ಸೊ ಇಲ್ಲಿಂದ ಎಲ್ಲ ನೀವೇ ಬರ್ಕೊಂಡು ಹೋಗ್ತೀವ. ಜಸ್ಟ್ ರೀಪ್ಲೇಸ್ a by theta by 2. ಸೊ ಏನಾಗುತ್ತೆ, 1 plus cot square theta by 2 will be cosecant square theta by 2. ಓಕೆ, ದಿಸ್ ವಿಲ್ ಬಿ ಮೈ ಫಸ್ಟ್ ಸಬ್ ಮಲ್ಟಿಪಲ್ ಆ್ಯಂಗಲ್. ಓಕೆ, ಹಾಫ್ ಆ್ಯಂಗಲ್ಸಲ್ಲಿ ಯೂಸ್ ಮಾಡೋದಾದರೆ. ಓಕೆ, ಬೇಡ ಅಂತಂದರೆ ಇದನ್ನು ಇನ್ ಟರ್ಮ್ಸ್ ಆಫ್ ಕಾಟ್ ಬರೆಯೋಣ. ಸೊ ಕಾಟ್ ಸ್ಕ್ವೇರ್ ಟೀಟಾ ಬೈ 2 ಏನಾಗುತ್ತೆ ಅಂದರೆ -1 ಈ ಕಡೆ ತಗೊಳ್ಳಿ. ಸೊ ಇಟ್ ಈಸ್ cosecant square theta by 2 minus 1. Okay, or you can simply write cot of theta by 2 is nothing but square root of, ಅಲ್ಲಿ ಬರ್ದ ಹಾಗೆ ಇಲ್ಲೂ ಬರಿತೀವಿ. ಸೊ ಇಟ್ ಈಸ್ cosecant square theta by 2 minus 1 with root. This will be my second submultiple angle. Similarly, ಇದು ಪ್ಯೂರ್ಲಿ ಇನ್ ಟರ್ಮ್ಸ್ ಆಫ್ cosecant ಬೇಕು ಅಂತಂದರೆ, ಸೊ cosecant of theta by 2 will be root of, so root of 1 plus cot square theta by 2. Okay, so this will be my third submultiple angle. So same trigonometric identities full angle ಇದ್ದಾಗ ಈ ಥರ ಯೂಸ್ ಮಾಡ್ತೀವಿ, ಅಥವಾ ಹಾಫ್ ಆ್ಯಂಗಲ್ಸ್ ತೊಗೊಂಡಾಗ ಯಾವುದೇ ತರುವಂತಹ ಫಾರ್ಮುಲಾಸ್ ಯಾವುದೇ ಮೆಥಡಲ್ಲಿ ಬೇಕಿದ್ರೂ ಯೂಸ್ ಮಾಡ್ಕೊಳ್ಬೋದು. ಓಕೆ, ಪ್ರೊವೈಡೆಡ್ ವಿಚ್ ಎವರ್ ಇಸ್ ಆಕ್ಸೆಪ್ಟಬಲ್. ಹೇಗೆಗೋ ಯೂಸ್ ಮಾಡೋಕ್ಕಾಗೋದಿಲ್ಲ, ಯಾವ ಥರ ಆಕ್ಸೆಪ್ಟಬಲ್ ಆಗುತ್ತೋ ಆ ಥರ ಮಾತ್ರ ಯೂಸ್ ಮಾಡ್ಬೋದು. ಓಕೆ, ಸೊ ನಮ್ಮ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಿಂದ ಇಷ್ಟ ಆಯಿತು. ನೆಕ್ಸ್ಟ್ ಗೋಯಿಂಗ್ ಫರ್ದರ್, ನೆಕ್ಸ್ಟು ಮಲ್ಟಿಪಲ್ ಆ್ಯಂಗಲ್ಸ್ ತೊಗೊಳ್ತೀವಿ. sin 2a ಫಾರ್ ಫುಲ್ ಆ್ಯಂಗಲ್ಸ್ ಆಯಿತು. ನೆಕ್ಸ್ಟ್ ಡಬಲ್. ಓಕೆ, ಸೊ sin 2a ಇಸ್ ನಥಿಂಗ್ ಬಟ್ 2 sin a ಇಂಟು ಕಾಸ್ ಎ ಆಗುತ್ತೆ. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಪುಟ್ a ಈಸ್ ಈಕ್ವಲ್ ಟು ಟೀಟಾ ಬೈ 2. ಓಕೆ, ಸೊ ವಿ ಗೆಟ್, ನಮ್ಗೆ ಏನು ಬರೀತೀವಿ, ಸೇಮ್ ಇದೇ ಥರ ಬರ್ಕೊಂಡು ಹೋಗ್ತೀವಿ. ನಾವು ಯು ಕ್ಯಾನ್ ಚೆಕ್ ಹಿಯರ್. ದೇರ್ ಫಾರ್ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಐ ವಿಲ್ ಗೆಟ್ ಸೈನ್ ಆಫ್ 2 ಟೈಮ್ಸ್ ಆಫ್ ಟೀಟಾ ಬೈ 2 ಏನಾಗುತ್ತೆ, 2 ಟೈಮ್ಸ್ ಆಫ್ ಎ ಅಂದರೆ 2 ಟೈಮ್ಸ್ ಆಫ್ ಟೀಟಾ ಬೈ 2. ಬೇಕಾದ್ರೆ ಇದೊಂದು ಪ್ರಾಬ್ಲಮ್ಮು ಪೂರ್ತಿ ಬರೀತೀನಿ. 2 ಟೈಮ್ಸ್ ಆಫ್ ಟೀಟಾ ಬೈ 2 ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಆಫ್ ಸೈನ್ ಆಫ್ ಟೀಟಾ ಬೈ 2 ಬರುತ್ತೆ ಇಂಟು ಕಾಸ್ ಆಫ್ ಟೀಟಾ ಬೈ 2. ಓಕೆ, ನೋಡಿದ್ರೆ ಗೊತ್ತಾಗ್ತಿದೆ. ಜಸ್ಟ್ ಐ ರಿಪ್ಲೇಸ್ಡ್ ಎ ಬೈ ಟೀಟಾ ಬೈ 2. ದೇರ್ ಫೋರ್ ನಾವು 2 and 2 ಗೆಟ್ಸ್ ಕ್ಯಾನ್ಸಲ್ಸ್. ಸೊ ನನಗೆ ಸಿಗೋದು ಒಂದು ಫಾರ್ಮುಲಾ ಸಿಗುತ್ತೆ. ಸೈನ್ ಟೀಟಾ is nothing but 2 sin of theta by 2 into cos of theta by 2. This is multiple angle in terms of submultiple angle. ಅರ್ಥ ಆಗ್ತಿದೆಯಾ? ಹಾಫ್ ಆ್ಯಂಗಲ್ಸ್ ಮುಖಾಂತರ. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಒನ್. ಓಕೆ, ಇದರಲ್ಲಿ ಯೂಶಲಿ ಬರೋದೇ ಒಂದು, ಅದ್ರ ಮೇಲೆ ಫರ್ದರ್ ಬೇಕಾಗೋದಿಲ್ಲ. ಓಕೆ, ಸೊ ನಮ್ಗೆ ಆಲ್ರೆಡಿ ಗೊತ್ತು sin 2a ಎರಡು ಥರ ಇದೆ. ಸೊ ಎರಡಕ್ಕೂ ಬರೆಯೋಣ. ದ ಫಿಫ್ತ್ ಒನ್ ಐ ಕ್ಯಾನ್ ಟೇಕ್ ಇಟ್ ಆ್ಯಸ್ sin 2a. ಸೊ sin 2a ಒಂದು ಮೆಥಡ್ ಏನು, 2 sin a ಇಂಟು ಕಾಸ್ ಎ. ಇನ್ನೊಂದು ನಮ್ಮೆಲ್ಲರಿಗೂ ಗೊತ್ತಾಯಿದೆ, ಇಟ್ ಈಸ್ 2 tan a ಡಿವೈಡೆಡ್ ಬೈ 1 ಮೈನಸ್, ಓಕೆ, ಅಥವಾ 1 ಪ್ಲಸ್ 1 ಮೈನಸ್ ಅಲ್ಲ, ಅದು 1 ಪ್ಲಸ್ tan ಸ್ಕ್ವೇರ್ ಎ ಅಂತ. ನಿಮಗೆ ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನು ಪ್ರೂವ್ ಮಾಡಿದ್ದೀವಿ. ಸೊ ಈ ಒಂದು ಫಾರ್ಮುಲಾನ ಓಕೆ ನಾವು ಹಾಫ್ ಆ್ಯಂಗಲ್ಸಲ್ಲಿ ಬರೆಯೋದಾದರೆ ಸೇಮ್ ಥಿಂಗ್, ಪುಟ್ ಎ ಈಸ್ ಈಕ್ವಲ್ ಟು ಟೀಟಾ ಬೈ 2. ಸೊ ನಮಗೇನು ಸಿಗುತ್ತೆ, ದೇರ್ ಫೋರ್ you will get sin a. So
ಸೈನ್ ಟೀಟಾ ಗೊತ್ತಾಗ್ತಿದೆಯಾ. ಸೊ ಎಗೆ ಟೀಟಾ ಬೈ 2 ಹಾಕಿದ್ರೆ 2 ಟೈಮ್ಸ್ ಎ ವಿಲ್ ಬಿ ಸೈನ್ ಟೀಟಾ, ದಟ್ ಈಸ್ ನಥಿಂಗ್ ಬಟ್ 2 ಟೈಮ್ಸ್ ಟ್ಯಾನ್ ಟೀಟಾ ಬೈ 2 divided by 1 plus tan square theta by 2. So this is the formula in terms of submultiple angles. ನೆನ್ಪಿಟ್ಕೊಳ್ಳಿ, ಇದು ಮಲ್ಟಿಪಲ್ ಆ್ಯಂಗಲು, ಇದು ಸಬ್ ಮಲ್ಟಿಪಲ್ ಆ್ಯಂಗಲು. ಓಕೆನಾ. ಸೊ ಸೈನ್ 2ಎಗೆ 2 ಫಾರ್ಮುಲಾ ಇತ್ತು, 2 ಬರ್ದಾಯಿತು. ನಾವು ಲೆಟಸ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್, ಕಾಸ್ 2a. ಕಾಸ್ 2ಎಗೆ 4 ಫಾರ್ಮ್ ಇರೋದ್ರಿಂದ ಫಸ್ಟು ಟ್ಯಾನ್ 2a ಬರೆದ್ಬಿಡೋಣ. ನಾವು ವಿ ನೋಟ್ ವಾಟ್ ಈಸ್ ಟ್ಯಾನ್ 2a ಫಾರ್ಮುಲಾ. ಪ್ರಾಬ್ಲಮ್ಸ್ ನಾವು ವರ್ಕ್ ಮಾಡಿದರೆ ಟ್ಯಾನ್ 2a is nothing but 2 tan a, ಓಕೆ, ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಇದಕ್ಕೂ ಡಿಫ್ರೆನ್ಸ್ ತೊಗೊಳ್ಳಿ. ಸೈನ್ 2ಎಗೆ ಇಲ್ಲಿ ಪ್ಲಸ್ ಇರುತ್ತೆ, ಟ್ಯಾನ್ 2ಎಗೆ 2 ಹೆಚ್ಚು ಕಡಿಮೆ ಸೇಮ್, ಬಟ್ ಇಲ್ಲಿ ಮಾತ್ರ ಮೈನಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ. ಅರ್ಥವಾಗ್ತಿದೆಯಾ. ಇದು ಮಲ್ಟಿಪಲ್ ಆ್ಯಂಗಲ್ಸ್ನ ಫಾರ್ಮುಲಾ. ಇದನ್ನು ಸಬ್ ಮಲ್ಟಿಪಲ್ ಆ್ಯಂಗಲಲ್ಲಿ ಬರೆಯೋದಾದರೆ ಹೇಳಿದ್ನಲ್ಲ, ಸೇಮ್ ಫಾರ್ಮುಲಾ, put a is equal to theta by 2. So 2 times theta by 2 would be simply theta. So tan theta will be 2 times tan theta by 2 divided by 1 minus tan square theta by 2. ಅರ್ಥವಾಗ್ತಿದೆಯಾ. ಸೊ ದಿಸ್ ಇಸ್ ದಿ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ 2a. ಅರ್ಥವಾಗ್ತಿದೆಯಾ. ನಾವು ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಒನ್, ವಿಚ್ ಇಸ್ ದ ವೆರಿ ಇಂಪಾರ್ಟೆಂಟ್ ಒನ್. ತುಂಬ ಸರಿ ಅದನ್ನು ಯೂಸ್ ಮಾಡ್ತೀವಿ, ವಿಚ್ ಇಸ್ ಕಾಸ್ 2a. So we know that cos 2a there are 4 patterns. So first basic pattern is cos 2a is nothing but cos square a minus sin square a. Okay, actually this is the first one in terms of cos 2a. Okay, if I put again ಅಲ್ಲಿ ಹೇಳಿದ ಹಾಗೇನೆ, if I put a is equal to theta by 2, ಇದನ್ನು ಪ್ರತಿ ಸರಿ ನಾನು ಹೇಳ್ತಾ ಹೋಗಲ್ಲ. From next problem onwards you should understand I am replacing a by theta by 2. Therefore direct ಬರಿಬೋದು cos of 2 times theta by 2 is cos theta. So ನೆನ್ಪಿಟ್ಕೊಳ್ಳಿ, cos theta is nothing but cos square theta by 2 minus sin square theta by 2. ವೆರಿ ಸಿಂಪಲ್. ಅಂದರೆ ಎಲ್ಲೆಲ್ಲಿ ಎ ಇದೆಯೋ ಅಲ್ಲಿ theta by 2 ಆಗ್ತಿದ್ದೀನಿ. ಇಲ್ಲಿ 2 ಟೈಮ್ಸ್ ಎ ಇರೋದ್ರಿಂದ 2 ಟೈಮ್ಸ್ ಆಫ್ ಹಾಫು ಫುಲ್ ಆ್ಯಂಗಲ್ ಬರುತ್ತೆ. ದಿಸ್ ಇಸ್ ಕಾಸ್ theta is equal to cos square theta by 2 ಮೈನಸ್ sin square theta by 2. ಓಕೆ, ಸೊ ಕಾಸ್ 2a ಒಂದು ಫಾರ್ಮೆಟ್ ಆಯಿತು. ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, 8th ಒನ್. ಸೊ ಇಲ್ಲಿ ಏನು ಬರೀತದೆ, ವಿ ಕ್ಯಾನ್ ಆಲ್ಸೋ ರೈಟ್ ಕಾಸ್ 2a is nothing but 2 cos square a ಮೈನಸ್ 1. ಇದು ನಮ್ಗೆ ಆಲ್ರೆಡಿ ನಾವು ನಿನ್ನೆ ಪ್ರೂವ್ ನೋಡಿದ್ದೀವಿ ಪ್ರೀವಿಯಸ್ ವೀಡಿಯೋದಲ್ಲಿ. ಸೊ ಕಾಸ್ 2a is nothing but 2 cos square a minus 1. ದೇರ್ ಫೋರ್ ಇದಕ್ಕೆ ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ ಬರೆಯೋದಾದರೆ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆ್ಯಸ್ ಕಾಸ್ ಥೀಟಾ ಈಸ್ ನಥಿಂಗ್ ಬಟ್ 2 cos square theta by 2. ಹೇಗೆ ಬಂತು, ಜಸ್ಟ್ ಪುಟ್ a is equal to theta by 2. ಸೊ 2 cos square theta by 2 ಮೈನಸ್ 1. ಗೊತ್ತಾಗ್ತಿದೆಯಾ. ಸೊ ಎಗೆ theta by 2 ಹಾಕಿದೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಈ ಫಾರ್ಮುಲಾ ಬಂತು. ಆಮೇಲೆ ಡಿ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಕಾಸ್ 2a ಇಂದ ನಮ್ಗೆ ಇನ್ನೊಂದು ಫಾರ್ಮುಲಾ ಬರ್ತದೆ, ನಾವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿಲ್ಲ, ಅದನ್ನು ಇಲ್ಲಿ ಡಿಸ್ಕಸ್ ಮಾಡಿ ಅದಕ್ಕೆ ಸಬ್ ಮಲ್ಟಿಪಲ್ ಆ್ಯಂಗಲ್. ಐ ಕ್ಯಾನ್ ಆಲ್ಸೋ ರೈಟ್ ಈ ಒನ್ನ ಈ ಕಡೆ ಕಳಿಸಿದ್ರೆ ಏನು ಸಿಗುತ್ತೆ ನಮಗೆ, ಕಾಸ್ 2a ಪ್ಲಸ್ 1 ವಿಲ್ ಬಿ ನಥಿಂಗ್ ಬಟ್ 2 ಟೈಮ್ಸ್ ಕಾಸ್ ಸ್ಕ್ವೇರ್ ಎ. ಕರೆಕ್ಟ್ ಅಲ್ವಾ. ಸೊ ಈ ಒಂದನ್ನು ಈ ಕಡೆ ಕಳಿಸಿದ್ರೆ ಏನು ಸಿಗುತ್ತೆ ನಮಗೆ, 1 ಪ್ಲಸ್ ಕಾಸ್ 2a is nothing but 2 cos square a ಬರುತ್ತೆ. ಆರ್ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆ್ಯಸ್ ಬರೀ ಕಾಸ್ ಸ್ಕ್ವೇರ್ ಎ ಬರೆಯೋಣ. ಸೊ ಇಫ್ ಯು ಜಸ್ಟ್ ರೈಟ್ ಕಾಸ್ ಸ್ಕ್ವೇರ್ ಎ, ಸೊ ದಯವಿಟ್ಟು ಈ ಫಾರ್ಮುಲಾ ನೀಟಾಗಿ ನೋಡ್ಕೊಳ್ಳಿ. ಸೊ ಐ ಕ್ಯಾನ್ ರೈಟ್ ಫ್ರಮ್ ದಿಸ್ ಕಾಸ್ ಸ್ಕ್ವೇರ್ ಎ ಈಸ್ ನಥಿಂಗ್ ಬಟ್ ಇದನ್ನು 1 ಕಾಸ್ 2a ಪ್ಲಸ್ 1 ಯೂಶಲಿ ಐಲ್ ರೈಟ್ 1 ಪ್ಲಸ್ ಕಾಸ್ 2a. ಯಾಕೆ ಫಸ್ಟ್ 1 ಬರೆದ್ರಿ ಅಂತ ಆಮೇಲೆ ಹೇಳ್ತೀನಿ. 1 ಪ್ಲಸ್ ಕಾಸ್ 2a ಹೋಲ್ ಡಿವೈಡೆಡ್ ಬೈ 2. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಫಾರ್ಮುಲಾ ವಿಚ್ ವಿ ಡಿಡ್ ನಾಟ್ ಡಿಸ್ಕಸ್ ಎಸ್ಟರ್ಡೇ. ಬರಿಬೋದಾಗಿತ್ತು ಇಲ್ಲಿಂದ ಡೈರೆಕ್ಟಾಗಿ, ಬಟ್ ಸ್ಕಿಪ್ ಆಯಿತು. ಸೊ ಮೇಕ್ ಶ್ಯೂರ್ ಯು ರೈಟ್ ದಿಸ್ ದೇರ್ ಆಲ್ಸೋ. ಮಲ್ಟಿಪಲ್ ಆ್ಯಂಗಲ್ಸಲ್ಲಿ ಬರೀರಿ. ಯು ಕ್ಯಾನ್ ಆಲ್ಸೋ ರೈಟ್ ಕಾಸ್ ಸ್ಕ್ವೇರ್ ಎ. ನಾವು ಸೈನ್ 3a ಇಂದ ಸೈನ್ ಕ್ಯೂಬ್ ಎ ಬರೆದ ಹಾಗೆ ಕಾಸ್ 3a ಇಂದ ಕಾಸ್ ಕ್ಯೂಬ್ ಎ ಬರೆದ್ರಲ್ಲ, ಅದೇ ಥರ ಕಾಸ್ 2a ಇಂದ ಕಾಸ್ ಸ್ಕ್ವೇರ್ ಎಗೆ ಫಾರ್ಮುಲಾ ಇದೆ. ಏನಂದರೆ 1 ಪ್ಲಸ್ ಕಾಸ್ 2a by 2 is nothing but cos square a. ಓಕೆ, ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಇಲ್ಲಿಂದ ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಬರೆಯೋದಾದರೆ, ಸೊ ದಿಸ್ ವಿಲ್ ಇಂಪ್ಲೈ ಏನಂತ, ಕಾಸ್ ಸ್ಕ್ವೇರ್ ಟೀಟಾ ಬೈ 2. ಎ ಒಂದು ಆ್ಯಂಗಲ್ ಇದ್ದರೆ ಅರ್ಧ ತೊಗೊಳ್ತೀನಿ. ಸೊ ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಇಸ್ ನಥಿಂಗ್ ಬಟ್ 1 ಪ್ಲಸ್ ಕಾಸ್
2 ಟೈಮ್ಸ್ ಟೀಟಾ ಬೈ 2. ಅರ್ಥ ಆಗ್ತಿದೆ? 2 ಟೈಮ್ಸ್ ಇದ್ದರೆ ಫುಲ್ ಆ್ಯಂಗಲ್ ತೊಗೊಳ್ಳಿ, ಒಂದೇ ಎ ಇದ್ದರೆ ಹಾಫ್ ಆ್ಯಂಗಲ್ ತೊಗೊಳ್ಳಿ. ಸೊ 1 ಪ್ಲಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 2 ಯೂಸ್ ಮಾಡ್ಕೊಳ್ತೀವಿ, ತುಂಬ ಸರಿ ಯೂಸ್ ಮಾಡ್ಕೊಳ್ತೀವಿ. ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಟೀಟಾ ಬೈ 2, ಆರ್ ಇದನ್ನು ಹೀಗೂ ಬರೀಬೋದು, ಅಥವಾ ನೀವು ಬೇಕಿದ್ರೆ ಸುಮ್ಮನೆ ಈ ಥರ ಬರೀಬೋದು. 2 ಟೈಮ್ಸ್ ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಈಸ್ ನಥಿಂಗ್ ಬಟ್ 1 ಪ್ಲಸ್ ಕಾಸ್ ಟೀಟಾ. ಪ್ಲೀಸ್ ನೋಟ್ ದಿಸ್ ಡೌನ್. ಓಕೆ, ಸೆಕೆಂಡ್ ಪಿ ಯು ಸಿಲಿ ತುಂಬ ಸರಿ ಯೂಸ್ ಮಾಡ್ಕೊಳ್ತೀವಿ. 1 ಪ್ಲಸ್ ಕಾಸ್ ಟೀಟಾ ಇದ್ದರೆ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಅಂತ ಬರೀತೀವಿ. ಅರ್ಥವಾಗ್ತಿದೆಯಾ? ಓಕೆ, ಸೊ ದಟ್ ವಾಸ್ ದ ಸೆಕೆಂಡ್ ಟೈಪ್. ನಾವು ಲೆಟ್ ಅಸ್ ಟೇಕ್ ದ ಥರ್ಡ್ ಟೈಪ್ ಆಫ್ ಕಾಸ್ 2a. ಸೊ ಏನಾಯಿತು, ಕಾಸ್ 2a ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಕೂಡ ಇದೆ. ದೇರ್ ಫೋರ್ ಇಲ್ಲಿಂದ ನಮ್ಮ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಏನಾಗುತ್ತೆ, ಕಾಸ್ ಆಫ್ 2 ಟೈಮ್ಸ್ ಟೀಟಾ ಬೈ 2 ವಿಲ್ ಬಿ ಕಾಸ್ ಟೀಟಾ. ಅರ್ಥ ಆಯ್ತಾ? ಇಲ್ಲೂ ಕಾಸ್ ಟೀಟಾನೇ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಇದೆ. ಎ ಅಂದರೆ ಏನು? ಸಿಂಪ್ಲಿ ಟೀಟಾ ಬೈ 2. ಅರ್ಥವಾಗ್ತಿದೆಯಾ? ರಿಮೆಂಬರ್, ಇದನ್ನು ಬೇಕರೆ ನಿಮಗೆ 1 2 3 ಹಾಕ್ಬಿಡೋಣ. ದಿಸ್ ಇಸ್ ಫಸ್ಟ್ ಒನ್. ಓಕೆ, ಆರ್ ಯು ಕ್ಯಾನ್ ಆಲ್ಸೋ ಟೇಕ್ ದಿಸ್ ಆ್ಯಸ್ ದ ಸೆಕೆಂಡ್ ಒನ್. ಓಕೆ, ಅಥವಾ ಇದಾದರೂ ತೊಗೊಳ್ಳಿ ಅಥವಾ ಇದಾದರೂ ತೊಗೊಳ್ಳಿ, ಇಟ್ಸ್ ಅಪ್ ಟು ಯು. ಬೇಕಿದ್ರೆ ಇದನ್ನು ನಿಮ್ಮ ರೆಫರೆನ್ಸ್ಗೆ ಥರ್ಡ್ ಒನ್ ಅಂತಲೇ ತೊಗೊಳ್ಳೋಣ. ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್, ಏನಂದರೆ ಬರೀ ಕ್ರಾಸ್ ಮಲ್ಟಿಪ್ಲೈ ಮಾಡಿರೋದು. ಸೊ ಇಲ್ಲಿಂದ ಓಕೆ, ಸೊ ಕಾಸ್ ಟೀಟಾ ವಿಲ್ ಬಿ ನಥಿಂಗ್ ಬಟ್ 1 ಮೈನಸ್ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2. ಬೇಕಿದ್ರೆ ಇದನ್ನು ಈ ಫಾರ್ಮುಲಾಗೆ ಇದನ್ನು ಫಸ್ಟ್ ಸಬ್ ಮಲ್ಟಿಪಲ್ ಆ್ಯಂಗಲ್ ಅಂತ ತೊಗೊಳ್ಳೋಣ ಆಲ್ಸೋ. ಸೊ ಇಲ್ಲಿ ಕಾಸ್ 2a ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವೇರ್ ತೊಗೊಂಡಾಗ ಹೇಗೆ ಕಾಸ್ ಸ್ಕ್ವೇರ್ ಬಂತು, ಸಿಮಿಲರ್ಲಿ ಇಲ್ಲಿಂದ ಒಂದು ಸೈನ್ ಸ್ಕ್ವೇರ್ ಹೇಗೂ ಫಾರ್ಮುಲಾ ಬರುತ್ತೆ. ಹೇಗೆ ಬರುತ್ತೆ ನೋಡೋಣ. ಓಕೆ, ಆಲ್ಸೋ ನಾವೇನು ಮಾಡ್ತೀವಿ, ಇವೆರಡನ್ನು ಎಕ್ಸ್ಚೇಂಜ್ ಮಾಡ್ತೀವಿ ಇಲ್ಲಿಂದ. ಓಕೆ, ಎಕ್ಸ್ಚೇಂಜ್ ದೀಸ್ ಟೂ ಥಿಂಗ್ಸ್. ಸೊ ನನಗೇನು ಸಿಗುತ್ತೆ, 2 ಟೈಮ್ಸ್ ಸೈನ್ ಸ್ಕ್ವೇರ್ ಎ ಈಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ 2a. ಅರ್ಥ ಆಗ್ತಿದೆಯಾ? ಸೊ ವಾಟ್ ಡಿಡ್ ಐ ಡು, ಐ ಎಕ್ಸ್ಚೇಂಜ್ ದೀಸ್ ಟೂ ಟರ್ಮ್ಸ್. ಸೊ ಮೈನಸ್ ಇರೋದು ಈ ಕಡೆ ಬಂದರೆ ಪ್ಲಸ್ ಆಯಿತು, ಪ್ಲಸ್ ಇರೋದು ಆ ಕಡೆ ಹೋದರೆ ಮೈನಸ್ ಆಯಿತು. ದೇರ್ ಫೋರ್ ಆರ್ ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ ಆ್ಯಸ್ ಸೈನ್ ಸ್ಕ್ವೇರ್ ಎ ಫಾರ್ಮುಲೇಟ್. In case I can write this as sin square a is nothing but 1 minus cos 2a, okay, divided by this 2 divided by 2. So please ನೆನ್ಪಿಟ್ಕೊಳ್ಳಿ, these two are very important formulas which will be using it many times in your second PUC. ಓಕೆ, ಸೊ ಡಿಫ್ರೆನ್ಸ್ ನೋಡಿ, ನೀವು ಒಂದು ಬೈ 1 get 1 ಫ್ರೀ ಆಫರ್ ಇರುತ್ತೆ. ಏನಂದರೆ 1 ಪ್ಲಸ್ ಕಾಸ್ 2a ಬೈ 2 ಇದ್ದರೆ ಕಾಸ್ ಸ್ಕ್ವೇರ್ ಎ ಆಗುತ್ತೆ, 1 ಮೈನಸ್ ಕಾಸ್ 2a ಬೈ 2 ಆದರೆ ಸೈನ್ ಸ್ಕ್ವೇರ್ ಆಗುತ್ತೆ. ಸೊ ಪ್ಲಸ್ ಇದ್ದರೆ ಕಾಸ್ ಸ್ಕ್ವೇರ್, ಮೈನಸ್ ಇದ್ದರೆ ಸೈನ್ ಸ್ಕ್ವೇರ್. ಅರ್ಥವಾಗ್ತಿದೆಯಾ? ಓಕೆ, ಸೊ ಇದಕ್ಕೆ ನಾವು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಬರೆಯೋದಾದರೆ ವಿ ಕ್ಯಾನ್ ರೈಟ್ ಸೈನ್ ಸ್ಕ್ವೇರ್ ಟೀಟಾ ಬೈ 2. ಯಾಕೆ ಎ ಇಸ್ ಟೀಟಾ ಬೈ 2 ಈಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ 2 ಟೈಮ್ಸ್ ಆಗಿರೋದ್ರಿಂದ ಫುಲ್ ಟೀಟಾಗಿ ಬರ್ಕೊಳ್ತೀನಿ. ಸೊ 1 ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ 2. ಓಕೆ, ಸೊ ಇದನ್ನು ನಾವು ಐ ಕ್ಯಾನ್ ಟೇಕ್ ದಿಸ್ ಆ್ಯಸ್ ಸೆಕೆಂಡ್ ಫಾರ್ಮುಲಾ. ಓಕೆ, ಆರ್ ಅದು ಇದನ್ನು ಹೀಗೆ ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಹೀಗೂ ಬರಿಬೋದು. 2 ಟೈಮ್ಸ್ ಸೈನ್ ಸ್ಕ್ವೇರ್ ಟೀಟಾ ಬೈ 2. ಪ್ಲೀಸ್ ನೆನ್ಪಿಟ್ಕೊಳ್ಳಿ, 2 ಟೈಮ್ಸ್ ಸೈನ್ ಸ್ಕ್ವೇರ್ ಟೀಟಾ ಬೈ 2 ಇಸ್ ನಥಿಂಗ್ ಬಟ್ 1 ಮೈನಸ್ ಕಾಸ್ ಟೀಟಾ. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಮತ್ತೆ ಹೇಳ್ತಾ ಇದ್ದೀನಿ, ಸೆಕೆಂಡ್ ಚಾಪ್ಟರು ಸೆಕೆಂಡ್ ಪಿ ಯು ಸಿಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಈ ಫಾರ್ಮುಲಾಸ್ನ ತುಂಬ ಯೂಸ್ ಮಾಡ್ತೀವಿ. ಸೊ 1 ಪ್ಲಸ್ ಕಾಸ್ ಟೀಟಾ ಇದ್ದರೆ 2 ಕಾಸ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತೆ, 1 ಮೈನಸ್ ಕಾಸ್ ಟೀಟಾ ಆದರೆ 2 ಸೈನ್ ಸ್ಕ್ವೇರ್ ಟೀಟಾ ಬೈ 2 ಆಗುತ್ತೆ. ದಿಸ್ ಇಸ್ ಆ್ಯಕ್ಚುಲಿ ದ ಥರ್ಡ್ ಟೈಪ್. ಗೊತ್ತಾಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್? ಓಕೆ, ಆಲ್ಮೋಸ್ಟ್ ಇಲ್ಲಿಗೆ ನಮ್ಮ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಮುಗಿಯುತ್ತೆ. ಆದರೆ ಸೆಕೆಂಡ್ ಪಿ ಯುಸ್ಗೆ ನಿಮಗೆ ಇನ್ನೊಂದಷ್ಟು ಮೋಸ್ಟ್ ಯೂಸ್ಫುಲ್ ಫಾರ್ಮುಲಾಸ್, ಒಂದಷ್ಟು ಫಾರ್ಮುಲಾಸು ಇಲ್ಲಿಂದನೇ ತೊಗೊಳ್ಳೋಣ. ಓಕೆ, ಸೊ ಇಫ್ ಯು ಡಿವೈಡ್ ದಿಸ್ ಬೈ ದಿಸ್ ಆರ್ ದಿಸ್ ಬೈ ದಿಸ್ ಏನಾಗುತ್ತೆ ನೋಡಿ. ಸೊ ಇದನ್ನು ನೋಟ್ ಅಂತಲೇ ತೊಗೊಳ್ಳಿ ಬೇಕಿದ್ರೆ, ಆದರೆ ಇಲ್ಲಿಂದ ಬರುವಂಥ ಫಾರ್ಮುಲಾಸು ನಿಮಗೆ ಯೂಸ್ ಆಗುತ್ತೆ ಸೆಕೆಂಡ್ ಪಿ ಯು ಸಿಯಲ್ಲಿ. ಪರ್ಟಿಕ್ಯುಲರ್ಲಿ ಸಿ ಇ ಟಿಗೆ ಯೂಸ್ ಆಗುವಂಥ ಫಾರ್ಮುಲಾಸ್ ಇವೆಲ್ಲ, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಸೊ ಸೈನ್ ಸ್ಕ್ವೇರ್ ಎ ವಿಲ್ ಬಿ 1 ಮೈನಸ್ ಕಾಸ್ 2a ಬೈ 2. ಹೇಗೆ ಬಂತು ಈಗ ಆಲ್ರೆಡಿ ನೋಡಿದ್ವಿ. ಕಾಸ್ ಸ್ಕ್ವೇರ್ ಎ ಇಸ್ ನಥಿಂಗ್ ಬಟ್ 1 ಪ್ಲಸ್ ಕಾಸ್ 2a ಬೈ 2. ಓಕೆ, ಸೊ ಇಫ್ ಯು ಟೇಕ್ ಇಕ್ವೇಷನ್ 1 ಡಿವೈಡೆಡ್ ಬೈ ಇಕ್ವೇಷನ್ 2 ಮಾಡಿದ್ರೆ ನಮಗೇನು ಸಿಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ನಮಗೆ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇದೆ. ಕರೆಕ್ಟಾ? ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ಇಲ್ಲಿಂದ ನನಗೆ ಐ ವಿಲ್ ಗೆಟ್ 1 ಮೈನಸ್ ಕಾಸ್ 2a ಓಕೆ ಹೋಲ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ ಇಲ್ಲಿಂದ ನನಗೆ 1 ಪ್ಲಸ್ ಕಾಸ್ 2a ಹೋಲ್ ಡಿವೈಡೆಡ್ ಬೈ 2 ಸಿಗುತ್ತೆ. ಓಕೆ, ಸೊ ದಿಸ್ 2 ಆ್ಯಂಡ್ ದಿಸ್ 2 ಗೆಟ್ಸ್ ಕ್ಯಾನ್ಸಲ್ಸ್. ದೇರ್ ಫೋರ್ ನನಗೆ ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ನ ಡೆಫಿನೆಟ್ಲಿ ಟ್ಯಾನ್ ಸ್ಕ್ವೇರ್ ಅಂತ ಬರಿಬೋದು. ಬಿಕಾಸ್ ಸೈನ್ ಬೈ ಕಾಸ್ ಇಸ್ ಈಕ್ವಲ್ ಟು ಟ್ಯಾನ್. ಸೊ ಟ್ಯಾನ್ ಸ್ಕ್ವೇರ್ ಎ is actually nothing but 1 minus cos 2a
ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ 2a. ಇದನ್ನು ನೀವು ಬೇಕಾದರೆ ಇದೇ ಒಂದು ಫಾರ್ಮುಲಾಗೆ ತಗೊಳ್ಬೋದು. ಓಕೆ, ಸೊ tan a can also be written as, or tan square a can also be written as 1 minus cos 2a divided by 1 plus cos 2a, or if you take the root on both sides, tan a will be nothing but root of 1 minus cos 2a, okay, divided by 1 plus cos 2a ಆಗುತ್ತೆ. ಅರ್ಥವಾಗ್ತಿದೆಯಾ? ಸೊ ಐ ಕ್ಯಾನ್ ಟೇಕ್ ದಿಸ್ ಆಸ್ ಈಕ್ವೇಷನ್ 3. ಸೊ ನೆನ್ಪಿಟ್ಕೊಳ್ಳಿ, tan a can be written as 1 minus cos 2a divided by 1 plus cos 2a. ಓಕೆ, ಸಿಮಿಲರ್ಲಿ ಇದೇ ಥರ, ಸೊ ಇದಕ್ಕೆ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಬರೆಯೋದಾದರೆ, ದೇರ್ ಫೋರ್ ಯು ಕ್ಯಾನ್ ರೈಟ್ tan theta is nothing but root of 1 minus cos 2 times of, tan theta by 2, ಹಾಫ್ ಆ್ಯಂಗಲ್ಸ್ ತೊಗೊಳ್ಳೋದ್ರೆ. ಸೊ tan theta by 2 is nothing but 1 minus cos 2 times theta by 2 ಅಂದರೆ 1 minus cos theta ಸಿಗುತ್ತೆ. ಇಲ್ಲಿ 1 plus cos theta ಸಿಗುತ್ತೆ. ಈ ಥರ ರಿಸಲ್ಟ್ ಸೆಕೆಂಡ್ ಪಿ ಯು ಸಿಯಲ್ಲಿ ತುಂಬ ಸರಿ ನೋಡ್ತೀರಾ. ಸೊ ರೂಟ್ ಆಫ್ 1 minus cos theta by by 1 plus cos theta ಇದ್ದರೆ ಯೂಶಲಿ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ tan of theta by 2 ಅಂತ. ಅರ್ಥ ಆಗ್ತಿದೆಯಾ? tan of theta by 2 ಅಂತ ಬರೀಬೋದು. ಸಿಮಿಲರ್ಲಿ ಇದೇ ಥರ ನೀವು ಕಾಟ್ಗೂ ಕೂಡ ಬರೀಬೋದು. ಸೊ ಏನಾಗುತ್ತೆ ಅಂದರೆ, ಕಾಟ್ಗೆ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ, ವಿ ವಿಲ್ ಟೇಕ್ 2 by 1. ಸೊ ಯಾಕಂದರೆ ಕಾಟ್ ಇಸ್ ನಥಿಂಗ್ ಬಟ್ ಕಾಸ್ ಬೈ ಸೈನ್ ಅಲ್ವಾ. ಸೊ ಆಗೇನಾಗುತ್ತೆ ಅಂದರೆ ರೆಸಿಪ್ರೋಕೇಟ್ ಆಗುತ್ತೆ. ಸೊ ಸಿಮಿಲರ್ಲಿ ಐ ಕ್ಯಾನ್ ರೈಟ್ ಕಾಟ್ ಎ ಈಸ್ ನಥಿಂಗ್ ಬಟ್ ರಿವರ್ಸ್. ಏನಂತ? ಸ್ಕ್ವೇರ್ ರೂಟ್ ಆಫ್ ಇಟ್ ವಿಲ್ ಬಿ 1 ಪ್ಲಸ್ ಕಾಸ್ 2a, ಓಕೆ, ಡಿವೈಡೆಡ್ ಬೈ 1 ಮೈನಸ್ ಕಾಸ್ 2a. ನೆನ್ಪಿಟ್ಕೊಳ್ಳಿ, ನ್ಯೂಮರೇಟ್ರಲ್ ಮೈನಸ್ ಇದ್ದು ಡಿನಾಮಿನೇಟರ್ ಪ್ಲಸ್ ಇದ್ದರೆ ಟ್ಯಾನ್ ಎ, ನ್ಯೂಮರೇಟ್ರಲ್ ಪ್ಲಸ್ ಇದ್ದರೂ ಡಿನಾಮಿನೇಟ್ರಲ್ ಮೈನಸ್ ಇದ್ದರೆ ಕಾಟ್ ಎ. ಓಕೆ, ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್ ಈಕ್ವೇಷನ್ 4. ಇದು ಏನು ಮಲ್ಟಿಪಲ್ ಆ್ಯಂಗಲ್ ಬೇಸ್ ಮೇಲೆ ನಾನು ಬರೀತಿರೋದು. ಅರ್ಥವಾಗ್ತಿದೆಯಾ? ಇನ್ ಕೇಸ್ ಇದು ಸಬ್ ಮಲ್ಟಿಪಲ್ ಆ್ಯಂಗಲ್ ಬೇಸಲ್ಲಿ ಬೇಕು ಅಂತಂದರೆ, ಲೆಟ್ ಮಿ ಯೂಸ್ ಹಾಫ್ ಆ್ಯಂಗಲ್ಸ್ ಹಿಯರ್. ದೇರ್ ಫೋರ್ ಐ ಕ್ಯಾನ್ ರೈಟ್ ಕಾಟ್ ಆಫ್ ಥೀಟಾ ಬೈ 2 ಈಸ್ ನಥಿಂಗ್ ಬಟ್ ರೂಟ್ ಆಫ್, ನೆನ್ಪಿಟ್ಕೊಳ್ಳಿ, 1 plus 2 times of a will be simply theta. Okay, so 1 plus cos theta divided by 1 minus cos theta. So this is the formula in terms of cot. ಅರ್ಥ ಆಗ್ತಿದೆಯಾ? ಮೇರೆ ನ್ಯೂಮರೇಟರ್ ಮೈನಸ್ ಡಿನಾಮಿನೇಟರ್ ಪ್ಲಸ್ ಇದ್ದರೆ ಟ್ಯಾನು, ನ್ಯೂಮರೇಟರ್ ಪ್ಲಸ್ ಡಿನಾಮಿನೇಟರ್ ಮೈನಸ್ ಇದ್ದರೆ ಕಾಟು. ಓಕೆ, ಸೊ ದೀಸ್ ಆರ್ ಆಲ್ಸೋ ದ ಸ್ಪೆಷಲ್ ಫಾರ್ಮುಲಾಸ್ ವಿಚ್ ವಿಲ್ ಬಿ ಯೂಸಿಂಗ್ ಇನ್ ದಿ ಸೆಕೆಂಡ್ ಪಿ ಯು ಸಿ. ಓಕೆ, ಇದನ್ನು ಬೇಕಾದ್ರೆ ಇನ್ನೊಂದು ಥರನೂ ಬರೀಬೋದು. ಆರ್ ಪ್ಲೀಸ್ ರಿಮೆಂಬರ್ ದಿಸ್, ಇದನ್ನೇ ಇನ್ ಕೇಸ್ ಸ್ಕ್ವೇರ್ ಮಾಡಿ ಬರೆದ್ರೆ, ಆರ್ ನಾನು ಈ ಕಡೆಯಿಂದ ಬರಿತೀನಿ. ಇಫ್ ಐ ಹ್ಯಾವ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ, ನೆನ್ಪಿಟ್ಕೊಳ್ಳಿ, 1 ಮೈನಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ ಇದ್ದರೆ, ಸೊ ಐ ಕ್ಯಾನ್ ಟೇಕ್ ದಿಸ್ ಆ್ಯಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರಿಬೋದು. ಅರ್ಥ ಆಗ್ತಿದೆಯಾ? ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಬೈ 2 ಆ್ಯಂಡ್ in case if I have 1 plus cos theta divided by 1 minus cos theta ಇದ್ದರೆ, ಇದನ್ನು cot square of theta by 2 ಅಂತ ಬರಿಬೋದು. ಇನ್ ಕೇಸ್ ನಿಮಗೆ ಗೊತ್ತಿದ್ರೆ ಡೈರೆಕ್ಟಾಗಿ ಸಿ ಇ ಟಿಲಿ ಯೂಸ್ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಬರಿಬೋದು. ಇಲ್ಲ ಅಂದರೆ ಪ್ರತಿ ಸರಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಟ್ಸ್ ಬೆಟರ್ ಫಾರ್ ಯು ಇಫ್ ಯು ಕ್ಯಾನ್ ರಿಮೆಂಬರ್ ದೀಸ್ ಫಾರ್ಮುಲಾಸ್ ಆಲ್ಸೋ. ಏನಿಲ್ಲ, ಸ್ಕ್ವೇರ್ ಇದ್ದರೆ ರೂಟ್ ಇರೋದಿಲ್ಲ, ರೂಟ್ ಇದ್ದರೆ ಸ್ಕ್ವೇರ್ ಇರೋದಿಲ್ಲ, ಬಿಕಾಸ್ ವಿ ನೋ ದಟ್ ರೂಟ್ ಆ್ಯಂಡ್ ಸ್ಕ್ವೇರ್ ಆರ್ ಆಪೋಸಿಟ್ ಆಫ್ ಈಚ್ ಅದರ್. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಇನ್ನೊಂದು ಸ್ಪೆಷಲ್ ಫಾರ್ಮುಲಾ ಇದೆ, ಅದನ್ನು ಮುಗಿಸಿ ಈ ಒಂದು ವಿಡಿಯೋನ ನಾವು ಕಂಪ್ಲೀಟ್ ಮಾಡೋಣ. ಓಕೆ, ನಾವು ಕನ್ಸಿಡರ್ ವಿ ನೋ ದಟ್ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ತಗೋಣ. ಇಫ್ ಯು ವಿ ನೋ ದ ಫಾರ್ಮುಲಾ ಟ್ಯಾನ್ ಆಫ್ ಎ ಪ್ಲಸ್ ಬಿ ಇಸ್ ನಥಿಂಗ್ ಬಟ್ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ divided by 1 minus tan a into tan b. ಇದನ್ನು ನಾವು ಆಲ್ರೆಡಿ ಪ್ರೂವ್ ಮಾಡಿರೋ ರಿಸಲ್ಟ್. ಓಕೆ, ಸೊ ಈ ರಿಸಲ್ಟಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಪುಟ್ a is equal to 90, ಓಕೆ, pi by 2 and b is equal to x. If you put a is equal to 90 and b is equal to x, we get ಏನಾಗುತ್ತೆ ನೋಡಿ. ಓಕೆ, ರೈಟ್? ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ವಿ ಗೆಟ್ ಟ್ಯಾನ್ ಆಫ್ ಪೈ ಬೈ 2 ಪ್ಲಸ್ ಎಕ್ಸ್. ಯಾಕೆ ಹೇಳಿ? ಎ ಅಂದರೆ ಪೈ ಬೈ 2, ಬಿ ಅಂದರೆ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್
ಸಾರಿ ಸ್ಟೂಡೆಂಟ್ಸ್ ಪೈ ಬೈ 2 ಬೇಡ, ಬಿಕಾಸ್ ಟ್ಯಾನ್ ಪೈ ಬೈ 2 ವಿಲ್ ಬಿ ಇನ್ಫಿನಿಟಿ. ಪೈ ಬೈ 4 ತಗೊಳ್ಳಿ. ಕೈಂಡ್ಲಿ ಎಕ್ಸ್ಕ್ಯೂಸ್ ಮಿ ಸ್ಟೂಡೆಂಟ್ಸ್, ಸ್ಮಾಲ್ ಕರೆಕ್ಷನ್. ಸೊ ಎಗೆ ನಾನು ಪೈ ಬೈ 4 ತಗೊಳ್ತೀನಿ. ಸೊ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಅಂದರೆ ಎಕ್ಸ್ ಆಗುತ್ತೆ, ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಎ ಅಂದರೆ ಟ್ಯಾನ್ ಪೈ ಬೈ 4 ಇಂಟು ಟ್ಯಾನ್ ಬಿ ವಿಚ್ ಇಸ್ ನಥಿಂಗ್ ಬಟ್ ಟ್ಯಾನ್ ಎಕ್ಸ್. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ಈಗೇನಾಗುತ್ತೆ, ನಾವು ವಿ ನೋ ದಟ್ ಪೈ ಬೈ 4 ಅಂದ್ರೇನು 45 ಡಿಗ್ರೀಸ್. ಓಕೆ, ವಾಟ್ ಈಸ್ ಟ್ಯಾನ್ 45 ಡಿಗ್ರೀಸ್? ನಮ್ಗೆ ಗೊತ್ತು ಟ್ಯಾನ್ 45 ಡಿಗ್ರೀಸ್ ಈಸ್ ನಥಿಂಗ್ ಬಟ್ 1. ಓಕೆ, ಇದು ಆಲ್ರೆಡಿ ಗೊತ್ತಿರುವಂಥ ಫಾರ್ಮುಲಾ. ಸೊ ದಯವಿಟ್ಟು ಇದನ್ನು ಇಲ್ಲಿ ಯೂಸ್ ಮಾಡೋಣ. ಓಕೆ, ಸೊ ಏನಾಗುತ್ತೆ ನೋಡಿ, ದೇರ್ ಫೋರ್ ಟ್ಯಾನ್ ಆಫ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ ನಮಗೆ, ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಈಸ್ ನಥಿಂಗ್ ಬಟ್ ಟ್ಯಾನ್ ಪೈ ಬೈ 4 ಇಸ್ ಈಕ್ವಲ್ ಟು 1 ಬರೆದ್ರೆ, ಸೊ ಐ ಕ್ಯಾನ್ ರೈಟ್ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1, ಸಾರಿ ಇಲ್ಲಿ ಪ್ಲಸ್ ಇದೆ, ಸಾರಿ 1 ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಮತ್ತೆ ಟ್ಯಾನ್ ಪೈ ಬೈ 4 1 ಆಗುತ್ತೆ, 1 ಇಂಟು ಟ್ಯಾನ್ ಎಕ್ಸು ಟ್ಯಾನ್ ಎಕ್ಸೇ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ರಿಸಲ್ಟ್. ಏನಂತ, 1 ಮೈನಸ್ ಟ್ಯಾನ್ ಎಕ್ಸ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ನ ನಾವೇನು ಬರೀತೀವಿ, ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಅಂತ ಬರೀತೀವಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಿಸ್ ಆ್ಯಸ್ ಈಕ್ವೇಷನ್ 1. ಅರ್ಥವಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಇಲ್ಲಿ ನಾವು ಎಕ್ಸ್ಗೆ ಬೇಕು ಅಂದರೆ ನಾವು ಎಕ್ಸ್ಗೆ ಹಾಫ್ ಆ್ಯಂಗಲ್ ಆಗೋಲ್ಲ ಟೀಟಾ ಬೈ 2 ಅಂತ. ಸೊ ನಮಗೆ ಸಬ್ ಮಲ್ಟಿಪಲ್ ಆ್ಯಂಗಲ್ ಸಿಗುತ್ತೆ. ಓಕೆ, ಸೊ ಯಾವ ಥರ ಬರೆಯೋಣ ಅಂತಂದರೆ, ಜಸ್ಟ್ ಲುಕ್ ಹಿಯರ್, ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಟೀಟಾ ಬೈ 2. Okay, so tan of pi by 4 plus theta by 2 is nothing but 1 plus tan theta by 2, okay, divided by 1 minus tan theta by 2. ಅರ್ಥ ಆಗ್ತಿದೆ? ಏನಿಲ್ಲ, ಎಕ್ಸ್ ಬದಲು ಟೀಟಾ ಬೈ 2 ಹಾಕಿದ್ದೀನಿ. ಇದು ಸಬ್ ಮಲ್ಟಿಪಲ್ ಫಾರ್ಮ್ ಆಗುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್, ದೀಸ್ ಆರ್ ಆಲ್ ವೆರಿ ಯೂಸ್ಫುಲ್ ಫಾರ್ಮುಲಾಸ್ ಫಾರ್ ಯುವರ್ ಸಿ ಇ ಟಿ ಪರ್ಪಸ್. ಓಕೆ, ಸಿಮಿಲರ್ಲಿ ಇದೇ ಬೇಸ್ ಮೇಲೆ ಐ ಕ್ಯಾನ್ ಆಲ್ಸೋ ರೈಟ್ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್. ಸೊ ಸಿಮಿಲರ್ಲಿ ಈಗ ನಮಗೆ ಟ್ಯಾನ್ ಆಫ್ ಪೈ ಬೈ 4 ಮೈನಸ್ ಎಕ್ಸ್ ತಗೊಂಡ್ರೆ ಏನಾಗುತ್ತೆ ಅಂತಂದರೆ, ದಿಸ್ ವಿಲ್ ಬಿ ಎ ಸಿಂಪಲ್ ರಿಸಲ್ಟ್. ಏನಂತಂದರೆ, ನಾವು ಈಗ ಟ್ಯಾನ್ ಆಫ್ ಎ ಮೈನಸ್ ಬಿ ತೊಗೊಳ್ತೀವಿ, ಅವಾಗ ನಮಗೆ ಇಲ್ಲಿ ಮೈನಸ್ ಆಗಿ ಇಲ್ಲಿ ಪ್ಲಸ್ ಆಗುತ್ತೆ. ದಟ್ ಮೀನ್ಸ್ ಯು ವಿಲ್ ಸಿಂಪ್ಲಿ ಗೆಟ್ ದಿ ರೆಸಿಪ್ರೋಕಲ್ ವಿಚ್ ಇಸ್ ನಥಿಂಗ್ ಬಟ್ 1 ಮೈನಸ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ನ್ಯೂಮರೇಟರ್ ಪ್ಲಸ್ ಇದ್ದು ಡಿನಾಮಿನೇಟರ್ ಮೈನಸ್ ಇದ್ದರೆ ಇಲ್ಲಿ ಪೈ ಬೈ 4 ಪ್ಲಸ್ ಎಕ್ಸು, ನ್ಯೂಮರೇಟರ್ ಮೈನಸ್ ಇದ್ದು ಡಿನಾಮಿನೇಟರ್ ಪ್ಲಸ್ ಇದ್ದರೆ ಇಟ್ ವಿಲ್ ಬಿ ಪೈ ಬೈ 4 ಮೈನಸ್ ಎಕ್ಸ್. ವೆರಿ ಸಿಂಪಲ್. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲೂ ಪ್ಲಸ್ಸು, ಇಲ್ಲಿ ಮೈನಸ್ ಇದ್ದರೆ ಇಲ್ಲೂ ಮೈನಸ್. ಅರ್ಥವಾಗ್ತಿದೆಯಾ? ಸೇಮ್ ಥಿಂಗ್ ಯು ಕ್ಯಾನ್ ರೈಟ್ ಯೂಸಿಂಗ್ ದಿ ಸಬ್ ಮಲ್ಟಿಪಲ್ ಆ್ಯಂಗಲ್. ಫಸ್ಟು ಇದನ್ನು ಇಕ್ವೇಷನ್ 2 ಅಂತ ಬರ್ಕೊಳ್ಳೋಣ. ಬರ್ದಾಯಿತು. ಸೊ ಸೇಮ್ ಥಿಂಗ್, ಇಫ್ ಐ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಟೀಟಾ ಬೈ 2, ದೇರ್ ಫೋರ್ ಇಲ್ಲೂ ಬೇಕಾದ್ರೆ ದೇರ್ ಫೋರ್ ಅಂತ ತಗೊಳ್ಳೋಣ. ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. I can write tan of pi by 4 minus theta by 2. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ನಥಿಂಗ್ ಬಟ್, ನೀವೇ ಹೇಳ್ಬೋದು, ಇಟ್ ಈಸ್ 1 ಮೈನಸ್ ಟ್ಯಾನ್ ಆಫ್ theta by 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಆಫ್ theta by 2. ಸೊ ಸೇಮ್ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂದರೆ ಹಾಫ್ ಆ್ಯಂಗಲ್ಸ್. ಪ್ಲೀಸ್ ಈ ಒಂದು ಫಾರ್ಮುಲಾಸ್ನ ನೋಟ್ ಮಾಡ್ಕೊಳ್ಳಿ. ಇದನ್ನು ಪ್ರೀವಿಯಸ್ ವೀಡಿಯೋನೇ ಮಾಡ್ಬೋದಾಗಿತ್ತು, ಆದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಐ ವಾಂಟೆಡ್ ಟು ಕಟ್ ಶಾರ್ಟ್ ದೇರ್, ಸೊ ದಟ್ ಇಲ್ಲಿ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಈವನ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಯು ವಿಲ್ ಬಿ ಯೂಸಿಂಗ್ ಫಾರ್ ಯುವರ್ ಸೆಕೆಂಡ್ ಪಿ ಯು ಸಿ ಪರ್ಟಿಕ್ಯುಲರ್ಲಿ. ಓಕೆ ಸ್ಟೂಡೆಂಟ್ಸ್, ಸೊ ದಟ್ಸ್ ಆಲ್ ವಿ ಹ್ಯಾವ್ ಇನ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನೆನ್ಪಿಟ್ಕೊಳ್ಳಿ, ಮಲ್ಟಿಪಲ್ ಆ್ಯಂಗಲ್ಸ್ ಅಥವಾ ರೆಗ್ಯುಲರ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಥವಾ ಫಾರ್ಮುಲಾಸ್ನ ಯೂಸ್ ಮಾಡಿಕೊಂಡು ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಅಂದರೆ ಹಾಫ್ ಆ್ಯಂಗಲ್ಸ್ ಯೂಸ್ ಆಗುವಂಥ ಎಲ್ಲ ಫಾರ್ಮುಲಾಸ್ನು ನಾವು ಈ ಒಂದು ವಿಡಿಯೋದಲ್ಲಿ ಯೂಸ್ ಮಾಡಿದ್ದೀವಿ. ಯೂಶ್ವಲಿ ಸ್ಟೂಡೆಂಟ್ಸು ಕಾಂಪೌಂಡ್ ಆ್ಯಂಗಲ್ಸು ಮಲ್ಟಿಪಲ್ ಆ್ಯಂಗಲ್ಸ್ ರೆಡಿ ಇರ್ತಾರೆ, ಆದರೆ ಹಾಫ್ ಆ್ಯಂಗಲ್ಸ್ ಅಂದರೆ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಫಾರ್ಮುಲಾನ ಮರ್ತು ಬಿಡ್ತಾರೆ. ಓಕೆ, ಕನ್ಫ್ಯೂಸ್ ಆಗುತ್ತೆ ಅವ್ರಿಗೆ. ಸೊ ಕನ್ಫ್ಯೂಸ್ ಏನು ಇರೋದಿಲ್ಲ, ಸ್ವಲ್ಪ ಒಂದು 2-3 ಸಾರಿ ಫಾರ್ಮುಲಾಸ್ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಬಿ ಈಸಿಲಿ ಏಬಲ್ ಟು ಯೂಸ್ ದೆಮ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. Okay, these are very 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 important problems for your second PUC. Again I'm telling you, ಬೇಜಾರು ಮಾಡ್ಕೋಬೇಡಿ, the most important chapter you have to learn in first PUC is the trigonometry. ಓಕೆ, ಅದಾದಮೇಲೆ ನೆಕ್ಸ್ಟು ಲಿಮಿಟ್ಸ್ ಆ್ಯಂಡ್ ಕಂಟಿನ್ಯೂಟಿ. ಸೊ ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ ಅಂತಂದರೆ ಸೆಕೆಂಡ್ PUCಲಿ ನೀವು ಸ್ಕೋರ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಪ್ಲೀಸ್ ರಿಮೆಂಬರ್ ದಟ್.
ಓಕೆ ಸ್ಟೂಡೆಂಟ್ಸ್, ಸೊ ಈ ವಿಡಿಯೋ ಮುಗಿಸುವಂಥ ಟೈಮ್ ಬಂದಿದೆ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ ಆ್ಯಂಡ್ ಆಲ್ಸೋ ಲರ್ನ್ಡ್ ದ ಕಾನ್ಸೆಪ್ಟ್ ಆಫ್ ಸಬ್ ಮಲ್ಟಿಪಲ್ ಆ್ಯಂಗಲ್ಸ್ ಇನ್ ಡೀಟೇಲ್. ಓಕೆ, ಸೊ ಏನಾದರೂ ಡೌಟ್ ಇದ್ದರೆ ನೀವು ಬರೆದು ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಯು ವಿಲ್ ಬಿ ಏಬಲ್ ಟು ಲರ್ನ್ ದಿಸ್. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಸೆಟ್ ಆಫ್ ಫಾರ್ಮುಲಾಸ್ ಇದ್ದಾವೆ. ನಾವು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್ ಅಂತ ನಾವು ಅದನ್ನು ಯೂಸ್ ಮಾಡ್ತೀವಿ. ಅದು ನಿಮ್ಮ ಫಸ್ಟ್ PUCಲೇ ಪ್ರಾಬ್ಲಮ್ ಸಾಲ್ವಿಂಗ್, ಅಂದರೆ ಪರ್ಟಿಕ್ಯುಲರ್ಲಿ ಎಕ್ಸಸೈಸ್ 3.3ಯಲ್ಲಿ ಆ ಫಾರ್ಮುಲಾಸ್ ಯೂಸ್ ಮಾಡಿಕೊಳ್ಳೇಬೇಕಾಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಇಸ್ ಗೋನ್ ಟು ಬಿ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಲ್ಸೋ ಫಾರ್ ಫಸ್ಟ್ PUC. ಬರೀ ಸೆಕೆಂಡ್ PUCಗೆ ಮಾತ್ರ ಅಲ್ಲ, ಫಸ್ಟ್ PUCಗೆ ಆ ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ಮೇಕ್ ಶೋರ್ ಯು ವಿಲ್ ಬಿ ರೆಡಿ ಫಾರ್ ದಟ್ ವಿಡಿಯೋ ಆಲ್ಸೋ. ಓಕೆ ರೈಟ್ ಫ್ರೆಂಡ್ಸ್, ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಡಿಫ್ರೆಂಟ್ ವೇ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಯಾಕಂದರೆ ಯೂಶ್ವಲಿ ಈ ಒಂದು ಚಾಪ್ಟ್ರು ಸ್ಟೂಡೆಂಟ್ಸ್ ಯೂಶ್ವಲಿ ಕನ್ಫ್ಯೂಷನ್ ಅಂದ್ಕೊಳ್ತಾರೆ. ಸೊ ಸಿಂಪಲ್ ವೇಯಲ್ಲಿ ಕಲ್ತ್ಕೊಳ್ಳೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ತಪ್ಪದೇ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಓಕೆ, ಸೊ ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ವಿ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ bye.